ಸೊ ಅದು ಬ್ಯಾಂಗ್ಳೂರ್ ದಟ್ ವೇ ಇಸ್ ಅ ವೆರಿ ಗುಡ್ ಡೆಸ್ಟಿನೇಷನ್. ಯಾಕೆ ಅಂತ ಹೇಳ್ತೀನಿ, ಬೇರೆ ಜಾಗ ಕಂಪೇರ್ ಮಾಡಿದ್ರೆ ಬೆಂಗಳೂರು ಮಾರ್ಕೆಟ್ ಈಸ್ ಅ ವೆರಿ ಸ್ಯಾಚುರೇಟೆಡ್ ಮಾರ್ಕೆಟ್. ನೀವು ಇನ್ವೆಸ್ಟ್ಮೆಂಟ್ ವೈಸ್ ನೋಡೋದಾದರೆ ಬೇರೆ ಮಾರ್ಕೆಟ್ಸ್ ಎಲ್ಲ, ಬೇರೆ ಸಿಟೀಸ್ ಎಲ್ಲ ವೊಲಟೈಲ್ ಇದೆ. ಆ್ಯಕ್ಚುಲಿ ಪ್ರೈಸಸ್ ರೈಸ್ ಆಗ್ಬೋದು, ಇಟ್ ಕ್ಯಾನ್ ಕ್ರ್ಯಾಶ್ ಆಲ್ಸೋ. ಬಟ್ ನಮ್ಮ ಮಾರ್ಕೆಟ್, ಬೆಂಗಳೂರು ಮಾರ್ಕೆಟ್, ಸತತವಾಗಿ ನಾವೇನು ಒಂದು 20 ವರ್ಷದಿಂದ ನೋಡಿದ್ದೀವಿ ಮಾರ್ಕೆಟ್. ಯಾವತ್ತೂ ಗ್ರಾಫ್ ಈಸ್ ಆಲ್ವೇಸ್ ಗೋಯಿಂಗ್ ಅಪ್. ಸೊ ದ್ಯಾಟ್ ವೇ ಬ್ಯಾಂಗ್ಳೂರ್ ಮಾರ್ಕೆಟ್ ಈಸ್ ಅ ಸ್ಯಾಚುರೇಟೆಡ್ ಮಾರ್ಕೆಟ್ ಒಂದು. ಎರಡನೇದು, ನಮ್ಮ ಬೆಂಗಳೂರು ಇವತ್ತಿನ ಬೆಳವಣಿಗೆ ನೀವು ನೋಡೋದಾದರೆ ಎವ್ರಿ ಡೆಕೇಡ್ ಇಟ್ ಈಸ್ ಇಮ್ಮೆನ್ಸ್ಲಿ ಗ್ರೋಯಿಂಗ್, ಮತ್ತು ಪಾಸಿಬಿಲಿಟಿನೂ ಇದೆ, 4 ದಿಕ್ಕಿನಲ್ಲೂ ಗ್ರೋ ಆಗ್ತಾ ಇದೆ. ಸೊ ಹಂಗಿರೋದ್ರಿಂದ ನೀವು 10 ವರ್ಷದಿಂದ ನೀವು ನೋಡಿರ್ಬೋದು ಬೆಂಗಳೂರು ಸೈಜು ಎಷ್ಟು ಚಿಕ್ಕದಿತ್ತು, ಇವತ್ತು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಬ್ಯಾಂಗ್ಳೂರ್ ಈಸ್ ಗ್ರೋಯಿಂಗ್ ಇನ್ ಆಲ್ 4 ಡೈರೆಕ್ಷನ್ಸ್. ಹಂಗಿರೋದ್ರಿಂದ ನೀವು ಹೊರ ವಲಯದಲ್ಲೂ, ನೀವು ಔಟ್ಸ್ಕರ್ಟ್ಸಲ್ಲೂ ನೀವು ಸೈಟ್ ತೊಗೊಳ್ಳೋದಾದರೆ ವಿತಿನ್ ನೋ ಟೈಮ್ ನಮ್ಮ ಡೆವಲಪ್ಮೆಂಟ್ ಅಲ್ಲಿವರೆಗೆ ರೀಚ್ ಆಗಿರುತ್ತೆ. ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಔಟ್ಸ್ಕರ್ಟ್ಸಲ್ಲಿ ಹೂಡಿಕೆ ಮಾಡೋದು ಬೆಟರ್. ಮಧ್ಯಮ ವರ್ಗದಾಗ ಅವರಾಗಿರ್ಬೋದು, ಬಜೆಟ್ ಸೆಗ್ಮೆಂಟ್ ಅವರಾಗಿರ್ಬೋದು, ಆಚೆಗಡೆ ನೀವು ಇನ್ವೆಸ್ಟ್ ಮಾಡೋದಾದರೆ ವಿತಿನ್ ನೋ ಟೈಮ್, ಲೈಕ್ 3 ಇಯರ್ಸ್ 4 ಇಯರ್ಸಲ್ಲಿ ನಮ್ಮ ಡೆವಲಪ್ಮೆಂಟ್ ಅಲ್ಲಿವರೆಗೆ ರೀಚ್ ಆಗೋಗಿರುತ್ತೆ. ಸೊ ಅವತ್ತು ನೀವು ಒಂದು ಮನೆ ಕಟ್ಕೊಳ್ಳೋದಾದರೆ ಆ ಲೊಕೇಶನು ಅವತ್ತಿನ ಏನೇನು ಫೆಸಿಲಿಟೀಸ್ ಬೇಕು, ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಎಲ್ಲ ಡೆವಲಪ್ ಆಗಿರುತ್ತೆ. ಸೊ ಐ ವುಡ್ ಸಜೆಸ್ಟ್, ಈಗ ಹೊರ ವಲಯದಲ್ಲಿ ನೀವೇನು ಔಟ್ಸ್ಕರ್ಟ್ಸಲ್ಲಿ ನೀವೇನು ಇನ್ವೆಸ್ಟ್ ಮಾಡಬೇಕು ಅಂತ ಅಂತಿದ್ದೀರಿ, ಮಾಡೋದು ಉತ್ತಮ. ಲಾಸ್ಟ್ 3 ಇಯರ್ಸ್ ಟ್ರೆಂಡ್ ಯಾವ ಥರ ಇದೆ ಅಂತಂದರೆ ಎಲ್ಲ ಕಡೆ ಪ್ರೈಸಸ್ ಮೇಲೋಗಿದೆ. ಅದು ಸ್ಯಾಚುರೇಟೆಡ್. ಈಗ ನಾನು ಸಿ ಬಿ ಡಿ ಅಂತ ಏನು ಕರಿತೀವಿ ನಾವು, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್, ಬೆಂಗಳೂರು ಸೆಂಟ್ರಲಲ್ಲಿ ಇವತ್ತು ನಾವು ಸದಾಶಿವನಗರ ತೊಗೊಳೋದಾದರೆ ಒಂದು 45,000ದಿಂದ 60,000ವರೆಗೂ ಇವತ್ತು ಒಂದು ಸ್ಕ್ವೇರ್ ಫೀಟ್ ರೇಟ್ ಇದೆ. ಬಟ್ ನೀವು ದೊಡ್ಡಬಳ್ಳಾಪುರ, ದೇವನಹಳ್ಳಿ ಒಂದು ಔಟ್ಸ್ಕರ್ಟ್ಸ್ಗೆ ಹೋಗೋದಾದರೆ ನಿಮಗೆ ಒಂದು 1,500ರಿಂದ 4,000 ರೂಪಾಯಿವರೆಗೂ ಒಳ್ಳೆ ಸೈಟ್ಗಳು ಸಿಗೋವಂಥ ಪಾಸಿಬಿಲಿಟಿ ಇದೆ. ಸೊ ನೀವು ಅಲ್ಲಿ ಇನ್ವೆಸ್ಟ್ ಮಾಡೋದಾದರೆ 3 ವರ್ಷಕ್ಕೆ ನಿಮ್ಮ ಹಣನೂ ದುಪ್ಪಟ್ಟು ಮಾಡ್ಕೋಬೋದು, ಅಂದರೆ ಡಬಲ್ ಮಾಡ್ಕೋಬೋದು. ಸೊ ಇನ್ವೆಸ್ಟಿಂಗ್ ಇನ್ ಔಟ್ಸ್ಕರ್ಟ್ಸ್ ಟುಡೇ ಈಸ್ ಅ ವೆರಿ ಗುಡ್ ಚಾಯ್ಸ್.